ಹ್ಮ್ 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 ನೀವು ನಿಮ್ಮ ಬಿಸ್ನೆಸ್ ಅಥವಾ ಪ್ರಾಡಕ್ಟ್ ಅನ್ನ ಅಡ್ವರ್ಟೈಸ್ ಮಾಡೋದಕ್ಕೋಸ್ಕರ ಪ್ರಮೋಟ್ ಮಾಡೋದಕ್ಕೋಸ್ಕರ ಪ್ರೊಫೆಷನಲ್ ಕ್ಯಾಮ್ರಾ ಬೇಕು, ಆಕ್ಟರ್ ಬೇಕು ಮತ್ತು ವಿಡಿಯೋ ಪ್ರೊಡಕ್ಷನ್ ಟೀಮ್ ಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಈ ವಿಡಿಯೋನ ಎಂಡ್ ವರೆಗೂ ನೋಡ್ರಿ. ನೀವು ಇವಾಗ್ಲೇ ನೋಡಿರೋ ವಿಡಿಯೋನ ನಾನು ಗೂಗಲ್ ಜೆಮಿನಿ ಓಮ್ನಿಯನ್ನ ಯೂಸ್ ಮಾಡಿ ಫ್ರೀ ಆಫ್ ಕಾಸ್ಟ್ ಒಳಗಡೆ ಕ್ರಿಯೇಟ್ ಮಾಡಿದ್ದೇನೆ. ಈ ವಿಡಿಯೋ ಒಳಗಡೆ ನಾನು ನಿಮ್ಗೆ ಇದೇ ತರ UGC ಆಡ್ಸ್ ಗಳನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಫ್ಲೋ ನ ಹೇಳ್ಕೊಡ್ತೇನೆ. ನೀವು ಇದೇ ಸೇಮ್ ವರ್ಕ್ ಫ್ಲೋ ನ ಯೂಸ್ ಮಾಡಿಕೊಂಡು ನಿಮ್ಮ ಕ್ಲೈಂಟ್ಸ್ ಗೋಸ್ಕರ UGC ಆಡ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದಾ. ನೀವೇನಾದ್ರೂ ಬಿಸ್ನೆಸ್ ಓನರ್ ಆಗಿದ್ರಿ ಅಂತಂದ್ರೆ ನಿಮ್ಮ ಓನ್ ಪ್ರಾಡಕ್ಟ್ ಅನ್ನ ಕೂಡ ನೀವು ಈ ತರ ಅಡ್ವರ್ಟೈಸ್ ಮಾಡಬಹುದಾ. ಬಟ್ ಇದೆಲ್ಲಾನು ನಾವು ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ಪ್ರಾಕ್ಟಿಕಲ್ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ನಾವು ಈ UGC ಆಡ್ಗಳನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ UGC ಆಡ್ಸ್ ಅಂದ್ರೆ ಏನು ಅಂತ ಒಂದ್ಸರಿ ಕ್ವಿಕ್ ಆಗಿ ಹೇಳ್ಬಿಡ್ತಾನೆ. ನೀವೆಲ್ಲ ನೋಡಿರ್ಬೋದು ಸೋಷಿಯಲ್ ಮೀಡಿಯಾ ಒಳಗಡೆ ಬಹಳಷ್ಟು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿರ್ತಾರ. ಜನ ಮೊದಲು ಒಂದು ಪ್ರಾಡಕ್ಟ್ ಅನ್ನ ಶೋ ಮಾಡ್ತಾರ, ಅದಕ್ಕೊಂದು ಪ್ರಾಬ್ಲಮ್ ಅನ್ನ ಹೇಳ್ತಾರ, ಅದಕ್ಕೆ ಸೊಲ್ಯೂಷನ್ ಆಗಿ ಒಂದು ರೆಕಮೆಂಡೇಶನ್ ಅನ್ನ ಕೊಡ್ತಾರ, ಆ ಪ್ರಾಡಕ್ಟ್ ಅದಕ್ಕೆ ರೆಕಮೆಂಡ್ ಮಾಡಿರ್ತಾರ. ಸೊ ಇದನ್ನ UGC ಅಂತೇಳಿ ಕರೀತಾರೆ. UGC ಸ್ಟ್ಯಾಂಡ್ಸ್ ಫಾರ್ ಯೂಸರ್ ಜನರೇಟೆಡ್ ಕಂಟೆಂಟ್. ಸೊ ಇವತ್ತು ನಾವು ಇದೇ ತರ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟ ಹೆಡ್ಫೋನ್. ಸೊ ಈ ಹೆಡ್ಫೋನ್ ಅನ್ನ ಯಾವ ತರ ನೀವು ಮಾರ್ಕೆಟ್ ಮಾಡಬಹುದು ಅಂತೇಳಿ ನಾವು ಒಂದು UGC ಆಡ್ ಅನ್ನ ನಿಮಗೆ ಮಾಡಿ ತೋರಿಸ್ತೇನೆ. ಕಂಪ್ಲೀಟ್ ವರ್ಕ್ ಫ್ಲೋ ಅನ್ನ ನಾನು ನಿಮ್ಗೆ ಇವತ್ತಿಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಫಸ್ಟ್ ಥಿಂಗ್ ಫಸ್ಟ್ ನೀವೇನ್ ಮಾಡಬೇಕು ಅಂತಂದ್ರೆ ಗೂಗಲ್ ಜೆಮಿನಿಯನ್ನ ಓಪನ್ ಮಾಡ್ರಿ. ಜೆಮಿನಿಯನ್ನ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ವಿಡಿಯೋಸ್ ಅಂತ ಒಂದು ಟ್ಯಾಬ್ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ತುಂಬಾ ಟೆಂಪ್ಲೇಟ್ಸ್ ಇದಾವ. ಆಮೇಲೆ ಇಲ್ಲಿಂದ ನೀವು ವಿಡಿಯೋಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಇದ್ರ ಹಿಂದಿರೋ ಎಂಜಿನ್ ಅಥವಾ ಮಾಡೆಲ್ ಹೆಸರು ಜೆಮಿನಿ ಓಮ್ನಿ ಅಂತ ಹೇಳಿ. ಸೊ ನೀವು ಇಲ್ಲಿ ಯಾವುದೇ ವಿಡಿಯೋನ ಕ್ರಿಯೇಟ್ ಮಾಡ್ತಿರಲ್ಲ ಅದ ಜೆಮಿನಿ ಓಮ್ನಿ ಮಾಡೆಲ್ ಅನ್ನ ಯೂಸ್ ಮಾಡಿ ನಿಮ್ಗೆ ವಿಡಿಯೋನ ಕ್ರಿಯೇಟ್ ಮಾಡಿ ಕೊಡ್ತೈತಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ, ನಾ ಇಲ್ಲಿ ಒಂದು ಅವತಾರ್ ಅನ್ನ ಸೆಲೆಕ್ಟ್ ಮಾಡ್ತಾನೆ. ಇದು ನನ್ನದೇ ಒಂದು ಅವತಾರ. ನೀವು UGC ಆಡ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನೀವು ನಿಮ್ಮ ಅವತಾರ ಅನ್ನ ಕ್ರಿಯೇಟ್ ಮಾಡ್ಬೇಕಾ. ಇದನ್ನ ಯಾವ ತರ ಮಾಡೋದು ಅಂತಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ ಅವತಾರ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ತರ ನಿಮಗೆ ಕಾಣಿಸ್ತೈತಿ. ನೀವು ಇನ್ನೂವರೆಗೂ ಅವತಾರನ ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಕ್ರಿಯೇಟ್ ಅವತಾರ ಅಂತ ಆಪ್ಷನ್ ಸಿಗ್ತೈತಿ. ಇದ್ರ ಮೇಲೆ ನಾವು ಒಂದು ಸ್ಪೆಸಿಫಿಕ್ ವಿಡಿಯೋನ ಮಾಡಿದ್ದೇನೆ, ಅದನ್ನ ಇಲ್ಲಿ ಲಿಂಕ್ ಕೊಟ್ಟಿರ್ತಾನೆ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ. ಅದನ್ನ ನೋಡ್ಕೊಂಡು ಯಾವ ತರ ನೀವು ಅವತಾರನ ಕ್ರಿಯೇಟ್ ಮಾಡಬೇಕು ಅಂತೇಳಿ ನೋಡ್ಕೊಡ್ರಿ. ಒಂದ್ಸರಿ ನೀವು ನಿಮ್ಮ ಅವತಾರನ ಕ್ರಿಯೇಟ್ ಮಾಡಿದ್ಮೇಲೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ. ಮೋರ್ ಅಪ್ಲೋಡ್ಸ್ ಮೇಲೆ ಹೋರ್ ಮಾಡಿ ಇಲ್ಲಿ ಅವತಾರನ ಸೆಲೆಕ್ಟ್ ಮಾಡ್ರಿ. ಸೆಲೆಕ್ಟ್ ಮಾಡಿಬಿಟ್ರೆ ನೀವು ಮತ್ತೆ ಇಲ್ಲಿ ವಿಡಿಯೋನ ಸೆಲೆಕ್ಟ್ ಮಾಡ್ಬೇಕು. ಒಂದ್ಸರಿ ನೀವು ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಟೆಂಪ್ಲೇಟ್ ಸಿಗ್ತಾವ. ಈ ಟೆಂಪ್ಲೇಟ್ಸ್ ಗಳನ್ನ ಯೂಸ್ ಮಾಡಿಕೊಂಡ್ರೆ ನೀವು ವಿಡಿಯೋಸ್ ಗಳನ್ನ ಜನರೇಟ್ ಮಾಡಬಹುದು. ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತಾನೆ. ಇಲ್ಲಿ ಮೂನ್ ಐತಲ್ಲ, ಇದನ್ನ ಸೆಲೆಕ್ಟ್ ಮಾಡ್ತಾನೆ. ಈ ಟೆಂಪ್ಲೇಟ್ ಅನ್ನ ಏನು ಪ್ರಾಂಪ್ಟ್ ಬರಿತಾ ಇಲ್ಲ, ಸಿಂಪ್ಲಿ ಜಸ್ಟ್ ಇಷ್ಟೇ ಕೊಡ್ತಾ ಇದ್ದಾನೆ. ಆಮೇಲೆ ಎಂಟರ್ ಕೊಡ್ತಾನೆ. ಇದು ಇವಾಗ ನಮ್ಗೆ ಒಂದು ವಿಡಿಯೋನ ಜನರೇಟ್ ಮಾಡಿ ಕೊಟ್ಟೈತಿ ಆಸ್ ಪರ್ ದ ಟೆಂಪ್ಲೇಟ್. ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತಾನೆ. ಇದನ್ನ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ಇದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಆಗ್ತದೆ. ಈ ತರ ನೀವು ಜೆಮಿನಿ ಓಮ್ನಿ ಮಾಡೆಲ್ ಅನ್ನ ಯೂಸ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ನಾ ಈ ವಿಡಿಯೋನ ಕ್ರಿಯೇಟ್ ಮಾಡಬೇಕಾದ್ರೆ ಏನು ಡಿಸ್ಕ್ರೈಬ್ ಮಾಡಿರಲಿಲ್ಲ, ಪ್ರಾಂಪ್ಟ್ ಬರ್ದಿರ್ಲಿಲ್ಲ, ಜಸ್ಟ್ ಟೆಂಪ್ಲೇಟ್ ಅನ್ನ ಕೊಟ್ಟಿದ್ದೆ. ನೀವು ಅಡಿಷನಲ್ ಪ್ರಾಂಪ್ಟ್ಸ್ ಗಳನ್ನ ಬರಿಬಹುದು. ಯಾವ ಪ್ಲೇಸ್ ಒಳಗಡೆ ಇರ್ಬೇಕಾ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿರ್ಬೇಕಾ, ಏನ್ ಸೀನ್ ಇರ್ಬೇಕಾ, ಲೈಟಿಂಗ್ ಯಾವ ತರ ಇರ್ಬೇಕಾ, ಅದೆಲ್ಲ ನೀವು ಮೆನ್ಷನ್ ಮಾಡಿ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಬಟ್ ನೀವೇನಾದ್ರೂ ಅದನ್ನ ಗೂಗಲ್ ಜೆಮಿನಿ ಆಪ್ ಒಳಗಡೆ ಅಥವಾ ಬ್ರೌಸರ್ ಒಳಗಡೆ ಕ್ರಿಯೇಟ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಒಂದು ರಿಸ್ಟ್ರಿಕ್ಷನ್ ಐತಿ. ಅದೇನು ಅಂತಂದ್ರೆ ಮಲ್ಟಿಪಲ್ ರಿಸ್ಟ್ರಿಕ್ಷನ್ಸ್ ಇದಾವ. ಅದೇನು ಅಂತಂದ್ರೆ ಇಲ್ಲಿ ನೀವು ದಿನಕ್ಕೆ 3 ರಿಂದ 4 ವಿಡಿಯೋಸ್ ಗಳನ್ನ ಮಾತ್ರ ಜನರೇಟ್ ಮಾಡಬಹುದು. ದಟ್ ಟು ಮ್ಯಾಕ್ಸಿಮಮ್ 8 to 10 ಸೆಕೆಂಡ್ಸ್. ಆಮೇಲೆ ಇಲ್ಲಿ ನಿಮ್ಗೆ ಅಡಿಷನಲ್ ಕಂಟ್ರೋಲ್ ಸಿಗುದಿಲ್ಲ. ನಿಮ್ಗೆ ಇದೇನಾದ್ರೂ ಶಾರ್ಟ್ಸ್ ವಿಡಿಯೋ ಮಾಡಬೇಕಾಗಿತ್ತು ಅಂತಂದ್ರೆ ಆ ಕಂಟ್ರೋಲ್ ಸಿಗುದಿಲ್ಲ. ಸೊ ಇದನ್ನ ಟ್ಯಾಕಲ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತಂದ್ರೆ ಗೂಗಲ್ ಫ್ಲೋಗೆ ಹೋಗ್ಬೇಕಾ. ಇಲ್ಲಿ ನೋಡ್ರಿ, ನಾ ಇಲ್ಲಿ ಗೂಗಲ್ ಫ್ಲೋ ಒಳಗಡೆ ಇದನ್ನ ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾ ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನ, ಅಲ್ಲಿಂದ ನೀವು ಯೂಸ್ ಮಾಡ್ಕೊಡ್ರಿ. ಇವಾಗ ನಾ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಓಪನ್ ಮಾಡ್ತೇನೆ. ನೀವು ಬೇಕು ಅಂತಂದ್ರೆ ಹೊಸ ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ರಿ ಬೈ ಕ್ಲಿಕ್ಕಿಂಗ್ ನ್ಯೂ ಪ್ರಾಜೆಕ್ಟ್. ನಾ ಇಲ್ಲಿ ಈ ಪ್ರಾಜೆಕ್ಟ್ ಅನ್ನ ಕ್ಲಿಕ್ ಮಾಡ್ತೇನೆ. ಇಲ್ಲಿ ವಿಡಿಯೋಸ್ ಗಳನ್ನ ಜನರೇಟ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ತೈತಿ. ಸೊ ಅದಕ್ಕೋಸ್ಕರ ನಾನು ನಿಮ್ಗೋಸ್ಕರ ಒಂದಿಷ್ಟನ್ನ ವರ್ಕ್ ಮಾಡಿ ಇಟ್ಟಿದ್ದೇನೆ. ಸೊ ಅದನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇನೆ.
ಬಟ್ ಎವ್ರಿಥಿಂಗ್ ಐ ವಿಲ್ ಎಕ್ಸ್ಪ್ಲೇನ್, ಡೋಂಟ್ ವರಿ. ಓಕೆ, ಸೊ ಒಂದ್ಸರಿ ನೀವು ಇಲ್ಲಿ ಬಂದು ಲ್ಯಾಂಡ್ ಆದ ತಕ್ಷಣ ಇವಾಗ ನೀವೇನ್ ಮಾಡಬೇಕು ಅಂತಂದ್ರೆ ಇಲ್ಲಿಂದ ವಿಡಿಯೋ ಜನರೇಟ್ ಮಾಡಬೇಕು ಅಂತಂದ್ರೆ ಇಟ್ ಈಸ್ ವೆರಿ ಸಿಂಪಲ್. ಇಲ್ಲಿ ಕೆಳಗಡೆ ಒಂದು ಚಾಟ್ ಬಾಕ್ಸ್ ತರ ಐತಿ. ಇಲ್ಲಿಂದ ನೀವೇನ್ ಮಾಡಬೇಕು ಅಂತಂದ್ರೆ ಮೊದ್ಲ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಕೂಡ ನಿಮ್ಗೆ ಅವತಾರ್ ಅಂತ ಆಪ್ಷನ್ ಸಿಗ್ತೈತಿ. ಇಲ್ಲಿ ನಮ್ಮ ಅವತಾರ್ ಆಟೋಮೆಟಿಕ್ ಆಗಿ ಸಿಂಕ್ ಆಗಿರ್ತೈತಿ. ನಾವು ಜಮನಾಯ್ ಒಳಗಡೆ ಏನ್ ಕ್ರಿಯೇಟ್ ಮಾಡಿದೇವಲ್ಲ ಅವತಾರ್, ಅದೇ ಅವತಾರ್ ಇಲ್ಲಿ ಸಿಂಕ್ ಆಗಿರ್ತೈತಿ. ಇದನ್ನ ನೀವು ಆಡ್ ಟು ಪ್ರಾಂಪ್ಟ್ ಅಂತ ಕೊಟ್ರಿ ಅಂತಂದ್ರೆ ಇಲ್ಲಿ ಸೆಲೆಕ್ಟ್ ಆಗ್ತೈತಿ. ಅದೇ ತರ ನಾವು ಯಾವ ಪ್ರಾಡಕ್ಟ್ ಮೇಲೆ ವಿಡಿಯೋಸ್ ಅನ್ನ ಮಾಡ್ಬೇಕಂತ ಇದಾವ, UGC ಆಡ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಇದಾವಲ್ಲ ಅದನ್ನ ಕೂಡ ನಾವು ಇಂಪೋರ್ಟ್ ಮಾಡ್ಬೇಕ. ಸಪೋಸ್ ಅದೇನಾದ್ರೂ ಇಮೇಜ್ ಆಗಿತ್ತು ಅಂತಂದ್ರೆ ಇಮೇಜ್ ಅನ್ನ ಇಂಪೋರ್ಟ್ ಮಾಡ್ಬೇಕು. ನೋಡ್ರಿ, ನಾ ಇಲ್ಲಿ ಒಂದು ಕ್ಯಾಪ್ ಅನ್ನ ಇಂಪೋರ್ಟ್ ಮಾಡಿದ್ದೇನೆ, ಹೆಡ್ಫೋನ್ ಅನ್ನ ಇಂಪೋರ್ಟ್ ಮಾಡಿದ್ದೇನೆ, ಆಮೇಲೆ ನಾ ಇಲ್ಲಿ ಒಂದು ನನ್ನ ಡಿಫರೆಂಟ್ ಆಂಗಲ್ ಒಳಗಡೆ ಫೋಟೋ ಅನ್ನ ಕೂಡ ಇಂಪೋರ್ಟ್ ಮಾಡಿದ್ದೇನೆ. ಸೊ ಇವಾಗ ನಾವು ವಿಡಿಯೋನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಪ್ರಾಂಪ್ಟ್ ಬಾಕ್ಸ್ ಒಳಗಡೆ ಪ್ರಾಂಪ್ಟ್ ಅನ್ನ ಬರಿಬೇಕು. ಇಲ್ಲಿ ನೀವು ನಾರ್ಮಲ್ ಆಗಿ ಪ್ರಾಂಪ್ಟ್ ಬರೆದ್ರು ಕೂಡ ಇದು ಅಕ್ಸೆಪ್ಟ್ ಮಾಡ್ತೈತಿ, ಬಟ್ ಐ ಆಲ್ವೇಸ್ ಸಜೆಸ್ಟ್ ಪ್ರಾಪರ್ ಆಗಿ ಒಂದು ಪ್ರಾಂಪ್ಟ್ ಅನ್ನ ಬರೀರಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು, ನಾ ಒಂದು ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೇನೆ. ಯೂಸ್ ಕ್ಯಾರೆಕ್ಟರ್ ಆರ್ ಅವತಾರ್ ವಾಕಿಂಗ್ ಥ್ರೂ ದ ಟಾಲ್ ಗ್ರಾಸ್ ಟುವರ್ಡ್ಸ್ ಅ ಕ್ಯಾಮ್ರಾ ವೇರಿಂಗ್ ದೀಸ್ ಹೆಡ್ಫೋನ್ಸ್. ಇಲ್ಲಿ ಹೆಡ್ಫೋನ್ಸ್ ಅಥವಾ ಪ್ರಾಡಕ್ಟ್ ಅನ್ನ ಹಾಕ್ಬೇಕಾ. Make the sky clear evening with the sun setting. Zoom the camera quickly into the headphones halfway through the video duration. Make sure that person is humming to the music he is listening to. So ಇದು ಒಂದು ಪ್ರಾಂಪ್ಟ್ ಅನ್ನ ನಾ ಇಲ್ಲಿ ಕೊಟ್ಟಿದ್ದೇನೆ. ಸೇಮ್ ಸಿಮಿಲರ್ ವಿಡಿಯೋ ನಾ ಇಲ್ಲಿ ಏನ್ ಕ್ರಿಯೇಟ್ ಮಾಡಿದ್ದೇನಲ್ಲ ಇದಕ್ಕೋಸ್ಕರ ನಾ ಇದೇ ಪ್ರಾಂಪ್ಟ್ ಅನ್ನ ಯೂಸ್ ಮಾಡಿರೋದ. ಇಲ್ಲಿ ಯಾವೆಲ್ಲ ಪ್ರಾಂಪ್ಟ್ ಗಳನ್ನ ನಾ ಯೂಸ್ ಮಾಡಿದ್ದೇನೆ ಅದೆಲ್ಲಾನು ನನ್ನ ವಾಟ್ಸ್ಆಪ್ ಚಾನಲ್ ಒಳಗಡೆ ನಾನು ನಿಮ್ಗೆ ಕೊಟ್ಟಿರ್ತೇನೆ. ಅಲ್ಲಿ ಹೋಗ್ಬಿಟ್ಟು ಜಾಯಿನ್ ಆಗ್ರಿ ಮತ್ತೆ ಡೌನ್ಲೋಡ್ ಮಾಡ್ಕೊಡ್ರಿ. ಎಲ್ಲಾ ಪ್ರಾಂಪ್ಟ್ಸ್ ಅಲ್ಲಿ ಇದಾವ, ಎಲ್ಲಾ ರಿಸೋರ್ಸಸ್ ಅಲ್ಲಿ ಕೊಟ್ಟಿರ್ತಾನೆ. ಸೊ ಇಲ್ಲಿ ಪ್ರಾಂಪ್ಟ್ ಆಡ್ ಮಾಡಿದ್ಮೇಲೆ ನಾವೇನ್ ಮಾಡ್ಬೇಕು, ಇಲ್ಲಿ ಏನ್ ನಾನು ಕೊಟ್ಟಿದ್ದೇನಲ್ಲ ಅವತಾರ್ ಅಂತ ಹೇಳಿ, ಇಲ್ಲಿ ನಿಮ್ಮ ಅವತಾರ್ ಅನ್ನ ಅಟ್ಯಾಚ್ ಮಾಡ್ಬೇಕಾ. ಅಟ್ಯಾಚ್ ಯಾವ ತರ ಮಾಡೋದ, ಇಲ್ಲಿ ಇದನ್ನ ತೆಗಿರಿ, ಆಟ್ ಅಂತ ಟೈಪ್ ಮಾಡ್ರಿ. ಆಟ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಇದಾವಲ್ಲ, ಅಸೆಟ್ಸ್ ಇದಾವಲ್ಲ ಅವೆಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ತಾವ. ಇದ್ರೊಳಗಡೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಮೀ ಅಂತ ಐತಲ್ಲ ಇದನ್ನ ಸೆಲೆಕ್ಟ್ ಮಾಡ್ರಿ. ಸೆಲೆಕ್ಟ್ ಮಾಡಿ ಆಡ್ ಟು ಪ್ರಾಂಪ್ಟ್ ಅಂತ ಕೊಟ್ರಿ ಅಂತಂದ್ರೆ ಇಲ್ಲಿ ಮೀ ಸೆಲೆಕ್ಟ್ ಆಗ್ತದೆ. ಒಂದ್ಸರಿ ನೀವು ನಿಮ್ಮ ಅವತಾರ ಅನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾ. ಇದಕ್ಕೋಸ್ಕರ ಇಲ್ಲಿ ಪ್ರಾಡಕ್ಟ್ ಇಮೇಜ್ ಅಂತ ಐತಲ್ಲ ಇದನ್ನ ತೆಗಿರಿ. ತೆಗೆದ್ಬಿಟ್ಟ ಮತ್ತೆ ಆಟ್ ಅಂತ ಟೈಪ್ ಮಾಡ್ರಿ. ನನ್ನ ಹತ್ರ ಇಲ್ಲಿ 2 ಪ್ರಾಡಕ್ಟ್ಸ್ ಇದಾವ, ಒಂದು ಹೆಡ್ಫೋನ್ ಐತಿ, ಒಂದು ಕ್ಯಾಪ್ ಕೂಡ ಐತಿ. ಸೊ ಮೊದ್ಲು ನಾನು ನಿಮ್ಗೆ ಹೆಡ್ಫೋನ್ ಅನ್ನ ಸೆಲೆಕ್ಟ್ ಮಾಡಿ ತೋರಿಸ್ತೇನೆ. ಸೊ ಹೆಡ್ಫೋನ್ ಅನ್ನ ಸೆಲೆಕ್ಟ್ ಮಾಡಿದೆ. ಇದನ್ನ ಸೆಲೆಕ್ಟ್ ಮಾಡಿ ರೆಸ್ಟ್ ಎಲ್ಲ ಆಸ್ ಇಟ್ ಈಸ್ ಹೆಂಗೈತೋ ಹಂಗೆ ಇಡ್ರಿ. ಇಲ್ಲಿ ವಿಡಿಯೋ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮ್ಗೆ ಸೆಟ್ಟಿಂಗ್ಸ್ ಓಪನ್ ಆಗ್ತೈತಿ. ಇಲ್ಲಿ ನೀವು ವಿಡಿಯೋ ಅಂತ ಸೆಲೆಕ್ಟ್ ಮಾಡ್ಬೇಕಾ, ಇಂಗ್ರೀಡಿಯೆಂಟ್ಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾ. ಇಲ್ಲಿ ನಿಮ್ಮ ರೇಷಿಯೋನ ಕೂಡ ನೀವು ಸೆಲೆಕ್ಟ್ ಮಾಡಬಹುದು. ನೀವು ಲಾಂಗ್ ವಿಡಿಯೋ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ 16:9 ಅನ್ನ ಮಾಡ್ರಿ. ಶಾರ್ಟ್ ವಿಡಿಯೋಗೋಸ್ಕರ 9:16 ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಮಾಡೆಲ್ ಒಳಗಡೆಯಿಂದ ನೀವು ಮಾಡೆಲ್ ಅನ್ನ ಪಿಕ್ ಮಾಡ್ಬೇಕು. ಇದಕ್ಕೆ ನೀವು ಓನ್ಲಿ ಫ್ಲಾಶ್ ಅನ್ನೇ ಯೂಸ್ ಮಾಡ್ರಿ, ಬೇರೆ ಮಾಡೆಲ್ ಯೂಸ್ ಮಾಡಬೇಡ್ರಿ. ಆಮೇಲೆ ಇಲ್ಲಿ ಡ್ಯೂರೇಷನ್ ಒಳಗಡೆ ನೀವು ಅಪ್ ಟು 10 ಸೆಕೆಂಡ್ಸ್ ವರೆಗೂ ನೀವು ಡ್ಯೂರೇಷನ್ ಅನ್ನ ಮಾಡಬಹುದು. ನಿಮಗೆ ಎಷ್ಟು ಔಟ್ಪುಟ್ಸ್ ಬೇಕಲ್ಲ ಅದನ್ನ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಬೇಕು. ಒಂದು ಔಟ್ಪುಟ್ಗೆ 15 ಕ್ರೆಡಿಟ್ಸ್ ಚಾರ್ಜ್ ಆಗ್ತೈತಿ. ಇಲ್ಲಿಂದ ನಾ ಇಲ್ಲಿ ಒಂದನ್ನ ಮಾತ್ರ ಇವಾಗ ಸೆಲೆಕ್ಟ್ ಮಾಡ್ತೇನೆ. ಇಷ್ಟು ಕೊಟ್ಟು ನಾವು ಎಂಟರ್ ಕೊಟ್ವಿ ಅಂತಂದ್ರೆ ನಮಗಿದ ವಿಡಿಯೋನ ಜನರೇಟ್ ಮಾಡಿ ಕೊಡ್ತೈತಿ. ಇಲ್ಲಿ ನೋಡ್ರಿ, ಇವಾಗ ಇದು ನನಗೆ ಆ ವಿಡಿಯೋನ ಜನರೇಟ್ ಮಾಡಿ ಕೊಡ್ತೈತಿ. ಅದನ್ನ ನಾನು ನಿಮ್ಗೊಂದ್ಸಾರಿ ತೋರಿಸ್ತೇನೆ. ಈ ತರ ಇದ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿ ಕೊಡ್ತೈತಿ. ಇವಾಗ ಈ ವಿಡಿಯೋ ಜಸ್ಟ್ ಒಂದ್ ಸೀನ್ ಅನ್ನ ಮಾತ್ರ ಕ್ರಿಯೇಟ್ ಮಾಡ್ತಾರೆ. ನನಗೆ ಅಡಿಷನಲ್ ಸೀನ್ಸ್ ಕೂಡ ಬೇಕಲ್ಲ. ಇದಾದ್ಮೇಲೆ ಮತ್ತೆ ನನ್ಗೆ ಇದ್ರದ ಟ್ರಾನ್ಸಿಷನ್ಸ್ ಬೇಕು, ಮೇ ಬಿ ಡಿಫ್ರೆಂಟ್ ಸೀನ್ ಒಳಗಡೆ ನನ್ಗೆ ವಿಡಿಯೋ ಬೇಕು ಅಂತಂದ್ರೆ ಅವಾಗ ಯಾವ ತರ ಮಾಡೋದ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಡಿಸ್ಕ್ರೈಬ್ ಯುವರ್ ಎಡಿಟ್ಸ್ ಅಂತ ಐತಿ. ಸೊ ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಹಾಕ್ರಿ. ಇಲ್ಲಿ ನೋಡ್ರಿ, ನಾವು ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ಕಂಟಿನ್ಯೂ ಫ್ರಮ್ ದಿಸ್ ವಿಡಿಯೋ and create a scene that has this character walking off into the distance away from the camera. Show small sound waves emitting from the headphones the character is wearing. So headphones ಇಂದ ವೇವ್ಸ್ ಬರಬೇಕು ಅಂತ ನಾ ಇಲ್ಲಿ ಹೇಳ್ತಾ ಇದ್ದೇನೆ, ಮತ್ತೆ ದೂರದೊಳಗಡೆ ನಡೀತಾ ಹೋಗ್ಬೇಕು ಅಂತ ನಾ ಈ ಪ್ರಾಂಪ್ಟ್ ಒಳಗಡೆ ಹೇಳ್ತಾ ಇದ್ದೇನೆ. ಸೊ ಇಷ್ಟು ಕೊಟ್ಟ ನೀವು ಎಂಟರ್ ಕೊಟ್ರಿ ಅಂತಂದ್ರೆ ಇದು ನಿಮಗೆ ಇದ್ರ ಮುಂದಿನ ಸೀನ್ ಅನ್ನ ಆಟೋಮೆಟಿಕ್ ಆಗಿ ರೆಡಿ ಮಾಡಿ ಕೊಡ್ತೈತಿ. ಇವಾಗ ನೀವು ಮತ್ತೇನು ಚೇಂಜಸ್ ಅನ್ನು ಮಾಡಬೇಕಾಗಿಲ್ಲ, ಜಸ್ಟ್ ನೀವು ಪ್ರಾಂಪ್ಟ್ ಅನ್ನು ಕೊಟ್ರೆ ಸಾಕ. ಆ ವಿಡಿಯೋನ ಸೆಲೆಕ್ಟ್ ಮಾಡಿ. ನಾ ಇಲ್ಲಿ ಅದನ್ನ ಕೂಡ ಜನರೇಟ್ ಮಾಡಿದ್ದೇನೆ. ಇಲ್ಲಿ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೇನೆ ನೋಡ್ರಿ. ರೈಟ್.
ಸೊ ಈ ತರ ನಿಮಗೆ ಇದು ಕಂಟಿನ್ಯೂಸ್ ಆಗಿ ವಿಡಿಯೋನ ಜನರೇಟ್ ಮಾಡ್ತೈತಿ. ಬಟ್ ಅದ್ರ ನೆಕ್ಸ್ಟ್ ಅಲ್ಲಿ ಜನರೇಟ್ ಮಾಡಿಲ್ಲ, ಅದು ಸಪರೇಟ್ ವಿಡಿಯೋನ ಜನರೇಟ್ ಮಾಡೈತಿ. ಇವಾಗ ಈ ಎರಡನ್ನೂ ಕೂಡ ನಾವು ಆಡ್ ಮಾಡಬೇಕು ಅಂದ್ರೆ ಸೇರಿಸಬೇಕಾ, ಸೊ ದಟ್ ಇದು ಕಂಟಿನ್ಯೂಸ್ ವಿಡಿಯೋ ಆಗಬೇಕು ಅಂದ್ರೆ ಇದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆಡ್ ಕ್ಲಿಪ್ ಆಪ್ಷನ್ ಸಿಗ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಇಲ್ಲಿಂದ ನೀವು ವಿಡಿಯೋನ ಸೆಲೆಕ್ಟ್ ಮಾಡಬಹುದು. ಇದನ್ನಂದ ಮೊದಲನೇ ವಿಡಿಯೋ, ಇದನ್ನ ನಾ ಇಲ್ಲಿ ಸೆಲೆಕ್ಟ್ ಮಾಡ್ತೇನೆ. ಆಡ್ ಟು ಸೀನ್ ಅಂತ ಕೊಟ್ಟ ತಕ್ಷಣ ಇದೇನ್ ಮಾಡ್ತೈತಿ ಅಂತಂದ್ರೆ ಆ ಇನ್ನೊಂದು ವಿಡಿಯೋ ಏನಿತ್ತಲ್ಲ ಅದನ್ನ ಕೂಡ ಇಲ್ಲಿ ಇದ ತಗೊಂಡ್ ಬರ್ತೈತಿ. ಸೊ ಬೇಸಿಕಲಿ ನಾವ್ ಇವಾಗ ಇಲ್ಲಿ ಎಡಿಟಿಂಗ್ ಮಾಡ್ತಾ ಇದೀವಿ ನಮ್ಮ ಆಡ್ ಅನ್ನ. ನೀವು ಇವಾಗ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಎರಡು ವಿಡಿಯೋಸ್ ಆ್ಯಡ್ ಆಗಿದಾವ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ನಮ್ಮ ಫಸ್ಟ್ ವಿಡಿಯೋ ಆಕ್ಚುಲಿ ಸೆಕೆಂಡ್ ಒಳಗಡೆ ಐತಿ, ಸೆಕೆಂಡ್ ವಿಡಿಯೋ ಫಸ್ಟ್ ಒಳಗಡೆ ಐತಿ. ಇದನ್ನ ಯಾವ ತರ ಚೇಂಜ್ ಮಾಡಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ, ಈ ವಿಡಿಯೋ ಒಳಗಡೆ ನನಗೆ ಇದೆಲ್ಲ ಬೇಕಾಗಿಲ್ಲ. ಸೊ ಇಲ್ಲಿ ಇದು ಡಿಸ್ಟೆನ್ಸ್ ಒಳಗಡೆ ಈ ತರ ಹೋಗ್ತಾ ಇದ್ದೇನಲ್ಲ, ಇಲ್ಲಿಂದ ಮಾತ್ರ ಬೇಕಾ. ಸೊ ಇಲ್ಲಿವರೆಗೂ ಕಟ್ ಮಾಡ್ಬೇಕಾ. ಕಟ್ ಮಾಡಬೇಕು ಅಂದ್ರೆ ಇದನ್ನ ಈ ತರ ಡ್ರ್ಯಾಗ್ ಮಾಡ್ರಿ. ಡ್ರ್ಯಾಗ್ ಮಾಡಿದ್ರಿ ಅಂತಂದ್ರೆ ವಿಡಿಯೋ ಅಲ್ಲಿಂದ ಶುರು ಆಗ್ತೈತಿ. ಆಮೇಲೆ ಈ ಒಂದು ವಿಡಿಯೋ ಕ್ಲಿಪ್ ಅನ್ನ ಈ ತರ ಡ್ರ್ಯಾಗ್ ಮಾಡಿ ಈ ಕಡೆ ಮುಂದ್ಗಡೆ ಹಾಕ್ರಿ. ಮುಂದ್ಗಡೆ ಹಾಕಿದ ತಕ್ಷಣ ಇದು ಇಲ್ಲಿಂದ ಕಂಟಿನ್ಯೂ ಆಗ್ತೈತಿ. ಒಂದ್ಸರಿ ಇವಾಗ ಪ್ಲೇ ಮಾಡಿ ತೋರಿಸ್ತೇನೆ ನೋಡ್ರಿ, ಟ್ರಾನ್ಸಿಷನ್ ಯಾವ ತರ ಆಗ್ತೈತಿ ನೋಡ್ರಿ. ಸಿ, ಸೊ ಈ ತರ ನೀವು ಮಲ್ಟಿಪಲ್ ಸೀನ್ಸ್ಗಳನ್ನು ಜನರೇಟ್ ಮಾಡಿ ಅವುಗಳನ್ನು ಒನ್ ನೆಕ್ಸ್ಟ್ ಅದರ್ ಹಾಕ್ಬಿಟ್ಟ ನಿಮ್ಮ ಕಂಪ್ಲೀಟ್ ವಿಡಿಯೋ ಅಥವಾ ಆ್ಯಡ್ ಅನ್ನ ಜನರೇಟ್ ಮಾಡ್ಬೋದು. ಇದನ್ನ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಎಂಟೈರ್ ಫೈಲ್ ಅನ್ನ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ, ಇಲ್ಲಿಂದ ಡೌನ್ಲೋಡ್ ಮಾಡ್ರಿ. ನೀವು ಅಪ್ ಟು 1080p ವರೆಗೂ ಡೌನ್ಲೋಡ್ ಮಾಡಬಹುದು. 4K ಡೌನ್ಲೋಡ್ ಮಾಡಬಹುದು. ಬಟ್ ಅದಕ್ಕೆ ನಿಮ್ಮ ಹತ್ರ ಅಲ್ಟ್ರಾ ಸಬ್ಸ್ಕ್ರಿಪ್ಷನ್ ಇರ್ಬೇಕು. ಪ್ರೋ ವರ್ಷನ್ ಒಳಗಡೆ ನೀವು 1080p ಒಳಗಡೆ ಡೌನ್ಲೋಡ್ ಅನ್ನ ಮಾಡಬಹುದು. ಇದೇ ತರ ನೀವು ಮಲ್ಟಿಪಲ್ ಪ್ರಾಡಕ್ಟ್ಸ್ ಗಳನ್ನ ಕೂಡ ಯೂಸ್ ಮಾಡಿ ಸೇಮ್ ವಿಡಿಯೋ ಒಳಗಡೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ಗಳನ್ನ ಕೂಡ ಪ್ರಮೋಟ್ ಮಾಡಬಹುದು. ಸೊ ಅದಕ್ಕೂ ನಾವೊಂದು ಇಲ್ಲಿ ಪ್ರಾಂಪ್ಟ್ ಅನ್ನ ಕೊಟ್ಟಿದ್ದೆ ನೋಡ್ರಿ. ಇಲ್ಲಿ ಕ್ಯಾರೆಕ್ಟರ್ ಅನ್ನ ಸೆಲೆಕ್ಟ್ ಮಾಡ್ಬೇಕಾ, ಸೇಮ್ ಇಲ್ಲಿ ಮತ್ತೆ ನಾ ಇದನ್ನ ತೆಗಿತೇನೆ. ಓಕೆ, ಸೊ ಲೆಟ್ ಮಿ ಜಸ್ಟ್ ಚೇಂಜ್ ದಿಸ್. ಓಕೆ, ಸೊ ಇಲ್ಲಿ ಮತ್ತೆ ನಾನು ಮೀ ಅನ್ನ ಸೆಲೆಕ್ಟ್ ಮಾಡ್ತೇನೆ. ರೈಟ್, ಸೊ ಇಲ್ಲಿ ನನ್ನನ್ನು ಆ್ಯಡ್ ಮಾಡಿದೆ. ಇಲ್ಲಿ ವೇರಿಂಗ್ ಅ ಕ್ಯಾಪ್ ಅಂತ ಕೊಡ್ತಾ ಇದ್ದಾನೆ, ಇಲ್ಲಿ ಕ್ಯಾಪ್ ಇಮೇಜ್ ಅನ್ನ ಆ್ಯಡ್ ಮಾಡಬೇಕಾ. ಸೊ ಇಟ್ ಈಸ್ ವೆರಿ ಸಿಂಪಲ್. ಎರಡೆರಡು ಪ್ರಾಡಕ್ಟ್ಸ್ಗಳನ್ನು ಕೂಡ ನೀವು ಆ್ಯಡ್ ಮಾಡಬಹುದು. ಇಲ್ಲಿಂದ ಕ್ಯಾಪ್ ಅನ್ನ ಸೆಲೆಕ್ಟ್ ಮಾಡಿದೆ. ದೆನ್ ಇಲ್ಲಿ ನೋಡ್ರಿ, ಇಲ್ಲಿ ಕ್ಯಾಪ್ ಸೆಲೆಕ್ಟ್ ಆಯ್ತಾ. ರೈಟ್, ಸೊ ಇದನ್ನ ಈ ಟೆಕ್ಸ್ಟ್ ಅನ್ನ ತೆಗೆದ್ಬಿಡ್ರಿ ಒಂದ್ಸರಿ ನೀವು ಆ ಪ್ರಾಡಕ್ಟ್ ಅನ್ನ ಅಟ್ಯಾಚ್ ಮಾಡಿದ್ಮೇಲೆ. ದೆನ್ ಇಲ್ಲಿ ಹೆಡ್ಫೋನ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದಾನೆ. ಇವಾಗ ಇಲ್ಲಿ ಆಟ್ ಅಂತ ಕೊಡ್ತೇನೆ, ಈ ಹೆಡ್ಫೋನ್ ಅನ್ನ ಅಟ್ಯಾಚ್ ಮಾಡ್ತಾನೆ. ಸೊ ಸೇಮ್ ಸೀನ್ ಒಳಗಡೆ ನೀವು ಎರಡು ಪ್ರಾಡಕ್ಟ್ಸ್ಗಳನ್ನು ಕೂಡ ಅಡ್ವರ್ಟೈಸ್ ಮಾಡಬಹುದು. ಸಿ, ಈ ಒಂದು ವಿಡಿಯೋ ಆ್ಯಡ್ ಒಳಗಡೆ ಅಥವಾ ಈ ವಿಡಿಯೋ ಒಳಗಡೆ ನಾ ಹೆಡ್ಫೋನ್ ಮತ್ತು ಕ್ಯಾಪ್ ಎರಡನ್ನೂ ಕೂಡ ಪ್ರಮೋಟ್ ಮಾಡ್ತಾ ಇದ್ದಾನೆ. ಸೊ ಈ ತರ ನೀವು ಮಲ್ಟಿಪಲ್ ಪ್ರಾಡಕ್ಟ್ಸ್ ಗಳನ್ನು ಕೂಡ ಒಂದೇ ವಿಡಿಯೋ ಇಂದ ಪ್ರಮೋಟ್ ಮಾಡಬಹುದು. ನಾ ಇಲ್ಲಿ ಜಾಕೆಟ್ ಕೂಡ ಹಾಕ್ಬಹುದು, ಸೀನ್ ಅನ್ನ ಚೇಂಜ್ ಮಾಡಬಹುದು. ಒಂದು ಸಿಟಿ ಒಳಗಡೆ ವಾಕ್ ಮಾಡ್ತಾ ಇರೋ ತರ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡಿ ಜಾಕೆಟ್ ಅನ್ನ ಕೂಡ ಹಾಕ್ಬಹುದು, ಹೆಡ್ಫೋನ್ ಹಾಕ್ಬಹುದು, ಬ್ಯಾಗ್ ಅನ್ನ ಕೂಡ ಕೊಡ್ಬೋದು. ಸೊ ಸೇಮ್ ವಿಡಿಯೋ ಒಳಗಡೆ 4-5 ಪ್ರಾಡಕ್ಟ್ಸ್ ಗಳನ್ನ ಒಂದೇ ಸಾರಿ ನೀವು ಆಡ್ ಮಾಡಬಹುದು. ಈ ತರ ನೀವು ನಿಮ್ಮ ಬಿಸ್ನೆಸ್ ಅಥವಾ ಪ್ರಾಡಕ್ಟ್ಸ್ ಗೋಸ್ಕರ UGC ಆಡ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಥಿಂಕ್ ಆಫ್ ಇಟ್ ಆಸ್ ಅ ಫ್ರೀಲಾನ್ಸರ್. ನೀವು ನಿಮ್ಮ ಕ್ಲೈಂಟ್ಸ್ ಗೋಸ್ಕರ ಈ ತರ UGC ಆಡ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಅವರಿಗೆ ಸೆಲ್ ಮಾಡಬಹುದು. ಥಿಂಕ್ ಆಫ್ ಇಟ್ ಆಸ್ ಅ ಸ್ಮಾಲ್ ಬಿಸ್ನೆಸ್ ಓನರ್. ನಿಮ್ಮ ಹತ್ರ ಒಂದು ಶಾಪ್ ಐತಿ ಅಥವಾ ಯಾವುದೇ ಒಂದು ಸ್ಮಾಲ್ ಪ್ರಾಡಕ್ಟ್ ಅನ್ನ ಸೆಲ್ ಮಾಡ್ತಾ ಇದ್ದೀರಿ, ಅದಕ್ಕೋಸ್ಕರ ಕೂಡ ನೀವು ವಿಡಿಯೋಸ್ಗಳನ್ನು ಜನರೇಟ್ ಮಾಡ್ಬೋದು. ಸೋಷಿಯಲ್ ಮೀಡಿಯಾ ಒಳಗಡೆ ಶೇರ್ ಮಾಡಿ ನೀವು ದುಡ್ಡನ್ನು ಅರ್ನ್ ಮಾಡ್ಬೋದು. ನೀವು ಕೂಡ ಇದನ್ನ ಟ್ರೈ ಮಾಡ್ರಿ. ಎಲ್ಲ ಪ್ರಾಂಪ್ಟ್ಸ್ಗಳನ್ನು ನನ್ನ ವಾಟ್ಸಪ್ ಚಾನಲ್ ಒಳಗಡೆ ಕೊಟ್ಟಿದ್ದೇನೆ, ಅಲ್ಲಿ ಜಾಯ್ನ್ ಆಗಿಬಿಟ್ಟು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಡ್ರಿ. ಟ್ರೈ ಮಾಡ್ರಿ. ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡ್ರಿ, ನಾನು ನಿಮಗೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ ಪ್ರಾಕ್ಟಿಕಲ್ AI ಟೂಲ್ಸ್, ಟ್ಯುಟೋರಿಯಲ್ಸ್ ಮತ್ತು ಅಪ್ಡೇಟ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ ವಾಟ್ಸಪ್ ಕಮ್ಯುನಿಟಿಯನ್ನ ಕೂಡ ಜಾಯಿನ್ ಆಗ್ರಿ. ಅಲ್ಲಿ ನಾನು ನಿಮಗೆ ರೆಗ್ಯುಲರ್ ಆಗಿ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ, ಲೈಕ್ ಟಿಪ್ಸ್, ಟ್ರಿಕ್ಸ್, ಪ್ರಾಂಪ್ಟ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದರ ಡೈರೆಕ್ಟ್ ಲಿಂಕ್ ಅನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತೇನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಟ್ಯುಟೋರಿಯಲ್ ಮತ್ತು ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.